हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलमिलार्यन् गुरून् पचे पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओं ಶ್ರೀಶಾಃ ಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. 180 ಗದ್ಯಮಾಲೆಗಳು ಸಕಲ ಪುರಾಣದ ಸಾರ ಹಾಗೂ ಉಪನಿಷತ್ ಸಾರಭೂತವಾದದ್ದು. ನಾವು 82ರಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪರಾಶರ ವರದ ಮತ್ತು ಪುಂಡರೀಕ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯವಾಚಿ. ವರದರು ಅಂದರೆ ಸಾತ್ವಿಕ ಜೀವರು. ಸಾತ್ವಿಕ ಜೀವರಲ್ಲಿ 3 ವಿಧ. ಸಾತ್ವಿಕರು, ರಾಜಸರು, ತಾಮಸರು. ರಾಜಸರು ನಿತ್ಯ ಮಿಶ್ರವಾದ ಲೋಕಕ್ಕೆ ಹೊರಡುತ್ತಾರೆ. ತಾಮಸರು ನಿತ್ಯ ದುಃಖಮಯವಾದ ಲೋಕಕ್ಕೆ ಹೊರಡುತ್ತಾರೆ. ಸಾತ್ವಿಕರು ಮಾತ್ರ ಸ್ವರೂಪದಲ್ಲಿರತಕ್ಕಂಥ ಸುಖವನ್ನು ಅನುಭವಿಸ್ತಕ್ಕಂಥ ಚಿದ್ರೂಪಗಳಾದ ನಿತ್ಯ ವೈಕುಂಠ ಮೋಕ್ಷಕ್ಕೆ ಹೊರಡುತ್ತಾರೆ ಎಂಬುದು ತಾತ್ಪರ್ಯ. ಇವರನ್ನು ವರದರು ಎಂದು ಕರೆಯುತ್ತಾರೆ. ಎಲ್ಲ ಸಾತ್ವಿಕ ಜೀವರು ವರದರು. ಆ ರೀತಿಯಲ್ಲಿ ನಾವು ಗಮನಿಸಬೇಕು. ಅಮುಕ್ತ ಅವಸ್ಥೆಯಲ್ಲಿರ್ತಕ್ಕಂಥ ಸಕಲ ಜೀವರು ಸಂಸಾರ ಅವಸ್ಥೆಯಲ್ಲಿದ್ದಾರೆ. ಸಂಸಾರ ಅವಸ್ಥೆಯಲ್ಲಿದ್ದಾಗ ಜ್ಞಾನ, ಭಕ್ತಿ, ವೈರಾಗ್ಯ ಎಂಬುದು ಪರಿಪಕ್ವತೆಯನ್ನು ಹೊಂದಬೇಕು. ಆ ಯಥಾಯೋಗ್ಯವಾಗಿ ಪರಿಪಕ್ವತೆಯನ್ನು ಹೊಂದಿದಾಗ ಅವರೆಲ್ಲರನ್ನೂ ಸಹ ವರದರು ಎಂದೇ ಕರೆಯುತ್ತಾರೆ. ಏಕೆಂದರೆ ಪರಿಪಕ್ವತೆಯನ್ನು ಹೊಂದುವುದು ಅಂದರೆ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳುವುದು ಎಂದರ್ಥ. ಪ್ರತಿಯೊಬ್ಬರೂ ಮೋಕ್ಷಕ್ಕೆ ಹೋಗತಕ್ಕಂಥ ಒಂದು ತೃಣಜೀವಿಯು ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಲೇಬೇಕು. ಅಂದರೆ ಸಾಧನ, ಅನುಸಂಧಾನ, ಅನುಷ್ಠಾನ ಮಾಡಲೇಬೇಕು. ಈ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಅದೆಷ್ಟೋ ಜನ್ಮಗಳನ್ನು, ಅದೆಷ್ಟೋ ಯೋನಿಗಳಲ್ಲಿ ಸಂಸಾರ ವ್ಯವಸ್ಥೆಯಲ್ಲಿ ತಿರುಗಿಸುತ್ತಾನೆ. ಒಂದೇ ಜನ್ಮದಲ್ಲಿ ಮೋಕ್ಷವಾಗತಕ್ಕಂಥದ್ದು ಯಾವ ಜೀವರಿಗೂ ಇಲ್ಲ. ಬ್ರಹ್ಮದೇವರು ಸಹ 100 ಜನ್ಮದ ಹಿಂದೆ ಅವರ ಅಪರೋಕ್ಷ ಜ್ಞಾನವನ್ನು ಹೊಂದಿದ್ದರು. ಆ 100 ಜನ್ಮದ ಹಿಂದೆ ಅನಂತ ಜನ್ಮದಿಂದಲೂ ಸಹ ಅವರು ಸಾಧನ ಅನುಸಂಧಾನದಲ್ಲಿ ಕ್ರಮೇಣ ಮಾಡದಲ್ಲೇ ಬರುತ್ತಿದ್ದರು ಎಂದು ತಿಳಿಯಬೇಕು. ಬ್ರಹ್ಮದೇವರೇ ವಾಯುದೇವರಾದ್ದರಿಂದ ವಾಯುದೇವರ ಲಕ್ಷಣವು ನಾವು ತಿಳಿದಂತಾಯಿತು. ಅವರ ಪತ್ನಿಯರಾದ ಸರಸ್ವತಿ, ಭಾರತೀ ದೇವಿಯರು ಸಹ ಇದೇ ರೀತಿಯಾಗಿ 100 ವರ್ಷಗಳ ಅಂದರೆ 100 ಹುಟ್ಟುಗಳು ಅಂದರೆ 100 ಬ್ರಹ್ಮದೇವರು ಪ್ರತಿ ಬ್ರಹ್ಮಾಂಡದಲ್ಲೂ ಸಹ ಅವತರಿಸುತ್ತಾರೆ. 100 ಜನ್ಮದ ಹಿಂದೆ ಅವರು ಅಪರೋಕ್ಷ ಜ್ಞಾನವನ್ನು ಹೊಂದಿರುತ್ತಾರೆ. ಪ್ರತಿಯೊಬ್ಬ ರುಜು ಗಣಸ್ಥರು ಇರತಕ್ಕಂಥ ಎಲ್ಲ ಜೀವರು ತಮ್ಮ 100 ಜನ್ಮದ ಹಿಂದೆ ಅಪರೋಕ್ಷ ಜ್ಞಾನವನ್ನು ಹೊಂದಿ ತದನಂತರದ 100 ಜನ್ಮ ಅಂದರೆ 100 ಬ್ರಹ್ಮಕಲ್ಪದಲ್ಲಿ ಸಾಧನೆಯನ್ನು ಮಾಡಿಕೊಳ್ಳುತ್ತಾರೆ ಎಂದರ್ಥ. 99ನೇ ಕಲ್ಪ ವಾಯುದೇವರಾಗುತ್ತಾರೆ ಅಂದರೆ 100ನೇ ಕಲ್ಪದಲ್ಲಿ ಬ್ರಹ್ಮದೇವರಾಗುತ್ತಾರೆ. ಆಯಾ ಜೀವರು ನಂತರ ಆ ಬ್ರಹ್ಮಲೋಕಕ್ಕೆ ಸಂಬಂಧಿಸಿದ ಸಮಸ್ತ ಜೀವರು ಯೋಗ್ಯರಾದ ಜೀವರನ್ನು ತಮ್ಮೊಡನೆ ಕರೆದುಕೊಂಡು ವಿರಜಾ ನದಿಯಲ್ಲಿ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿಸಿ ಲಿಂಗದೇಹ ಭಂಗವನ್ನು
ಮಾಡಿಕೊಂಡು ಸಮಸ್ತ ಜೀವರು ಮೋಕ್ಷದ ದ್ವಾರವನ್ನು ಸೇರುತ್ತಾರೆ. ಅಲ್ಲಿ ಭಗವಂತ 3 ಲೋಕವಾಗಿರ್ತಕ್ಕಂಥ ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಈ ಲೋಕಗಳನ್ನು ಪ್ರತ್ಯೇಕವಾಗಿ ಪ್ರವೇಶ ಮಾಡುತ್ತಾರೆ. ಅವರವರ ಯೋಗ್ಯತಾನುಸಾರವಾಗಿ ಭಗವಂತನ ಅಲ್ಲಿ ದರ್ಶನವಾದ ಮೇಲೆ ತಮ್ಮ ನಿಯತವಾದ ಲೋಕದಲ್ಲಿ ನಿರಂತರ ವಾಸ ಮಾಡುತ್ತಾರೆ. ಆದರೆ ಹೀಗೆ ವಾಸ ಮಾಡಲು ಸಕಲ ಸಜ್ಜನರು ಏನಾಗಿರಬೇಕು? ಮೊಟ್ಟ ಮೊದಲಿಗೆ ಜ್ಞಾನಿಯಾಗಿರಬೇಕು. ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ. ಯಾರು ಅಪರೋಕ್ಷ ಜ್ಞಾನ ಬರುವುದೋ ಅವರಿಗೆ ಮೋಕ್ಷ ನಿಶ್ಚಿತ. ಸಜ್ಜನರಾಗಿದ್ದರೂ ಸಹ ಅಪರೋಕ್ಷ ಜ್ಞಾನ ಎಲ್ಲಿ ತನಕ ಬರುವುದಿಲ್ಲವೋ ಅವರಿಗೆ ಮೋಕ್ಷ ಎಂಬುದು ನಿಶ್ಚಿತವಾದರೂ ಖಚಿತವಾಗುವುದಿಲ್ಲ. ಅಂದರೆ ಭಗವಂತನ ದೃಷ್ಟಿಯಲ್ಲಿ ಆ ಜೀವರು ಮೋಕ್ಷ ಜೀವರೇ. ಆದರೆ ಜೀವ ಸಾಧನೆ ಎಲ್ಲಿ ತನಕ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿ ತನಕವೂ ಸಹ ಅವರಿಗೆ ಮೋಕ್ಷ ಖಚಿತವಾಗುವುದಿಲ್ಲ ಎಂದರ್ಥ. ಇದನ್ನು ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದು. ಪ್ರತಿಯೊಂದು ಮನುಷ್ಯ ಜನ್ಮದಲ್ಲಿ ಮನೋ ಅವಬೋಧನೆಯ ಅಂದರೆ ಭಗವಂತ ನಮಗೆ ತಿಳಿದುಕೊಳ್ಳುವ ಜ್ಞಾನವನ್ನು ಕೊಟ್ಟಿದ್ದಾನೆ, ಮತ್ತು ಬೇರೆಯವರಿಗೆ ತಿಳಿಸಿಕೊಡುವ ಜ್ಞಾನವನ್ನು ಕೊಟ್ಟಿದ್ದಾನೆ. ಈ ಜ್ಞಾನವನ್ನು ಉಪಯೋಗಿಸಿಕೊಂಡವನು ಮಾತ್ರ ಮನುಷ್ಯನೆನಿಸುತ್ತಾನೆ. ಪಶು ಪ್ರಾಣಿ ವೃಕ್ಷ ಗಿಡಗಳಲ್ಲಿ ಈ ಜ್ಞಾನ ಇರುವುದಿಲ್ಲ. ಆದ್ದರಿಂದ ಎಷ್ಟು ಲಕ್ಷ ಯೋನಿಗಳಲ್ಲಿ ಪಶು ಪ್ರಾಣಿ ವೃಕ್ಷಗಳಾಗಿ ಬಂದರೂ ಸಹ ಮೋಕ್ಷಕ್ಕೆ ಕಿಂಚಿತ್ತೂ ಉಪಯೋಗವಾಗುವುದಿಲ್ಲ. ಜ್ಞಾನೇನೈವ ಪರಂಪದಂ ಎಂಬುದು ಶ್ರೀಮದಾನಂದ ತೀರ್ಥರ ವಾಕ್ಯ. ಆದ್ದರಿಂದ ಇದನ್ನು ಶ್ರೀ ಪುರಂದರದಾಸರು ವರದರು ಎಂದು ಪರಿಚಯ ಮಾಡಿದಾಗ ಸಾಧಕರು ಅಂದರೆ ಅಪರೋಕ್ಷ ಜ್ಞಾನಿಗಳು ತಮ್ಮ ಮೋಕ್ಷವನ್ನು ಖಚಿತವಾಗಿ ಪಡಿಸಿಕೊಂಡವರು ಎಂಬುದ ಅರ್ಥದಲ್ಲಿ ನಾವು ವರದರನ್ನು ಕಾಣಬೇಕು. ಇದನ್ನು ಹೇಗೆ ನಾವು ತಿಳಿಸುವುದು ಅಂದರೆ ಶ್ರೀಮದ್ ಐತರೇಯ ಉಪನಿಷತ್ತಲ್ಲಿ ಇದರ ವಿಸ್ತಾರವನ್ನು ತಿಳಿಸುತ್ತಿದೆ. ಅದರ ಸಾರಾಂಶವನ್ನು ಶ್ರೀಮದಾನಂದ ತೀರ್ಥರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಜ್ಞಾನಿಗೆ ಮೋಕ್ಷ ನಿಶ್ಚಿತ ಎಂಬುದು ಶ್ರೀಮದ್ ಐತರೇಯ ಭಾಷ್ಯ, ಐತರೇಯ ಉಪನಿಷತ್ತು ನಮಗೆ ತಿಳಿಸತಕ್ಕಂಥ ವಿಷಯವಾಗಿದೆ. ಏತಸ್ಮಾ ವೈ ತದ್ ವಿದ್ವಾನ್ ಆಹಾ ಹಿರಣ್ಯವನ್ ವೈದೋ ನ ತಸ್ಯ ಈಶಾ ಅಯಂ ಮಹ್ಯಂ ನ ದದ್ಯುರೀತಿ ಪ್ರಹೀತಾಂ ವಾ ಅಹಮಧ್ಯಾತ್ಮಂ ಸಂಯೋಗಂ ನಿವಿಷ್ಟಂ ವೇದೈ ಏತದ್ವಾ ತದನೀಶಾನಾನಿ ವಾ ಅಸ್ಮೈ ಭೂತಾನಿ ಬಲಿಂ ಹರಂತಿ ಯಃ ಏವಂ ವೇದ. ಏವಂ ವೇದ ಎಂಬುದನ್ನು ಹಿಡಿದಾಗ ಯಾರು ಇದನ್ನು ತಿಳಿದುಕೊಳ್ಳುತ್ತಾರೋ ಅವರು ಮೋಕ್ಷಕ್ಕೆ ಹೊರಡುತ್ತಾರೆ ಎಂಬುದು ನಿಶ್ಚಿತ ಎಂಬುದನ್ನು ತಿಳಿಸ್ತಾ ಇದೆ. ಯಾರು ಅಂದರೆ ಹಿರಣ್ಯದನ್ ವೈದ ಎಂಬ ಮುನಿ, ಅವನು ತನ್ನ ಕಂಡುಕೊಂಡು ಹೇಳಿದ ಮಾತಾಗಿದೆ. ವಿಷ್ಣುವಾದಿ ದೇವತೆಗಳು ನನ್ನಲ್ಲಿ ಸುಪ್ರೀತರಾಗಿ ಮುಕ್ತಿಯಲ್ಲಿ ನನಗೆ ಯಥೇಷ್ಟ ಭೋಗ ವಿಹಾರವನ್ನು ಒದಗಿಸಿಕೊಡುವನು. ಇದನ್ನು ತಪ್ಪಿಸಲು ಆ ದೇವತೆಗಳ ಹೊರತು ಇನ್ನಾರೂ ಶಕ್ಯವಿಲ್ಲ. ಏಕೆಂದರೆ ವಿಷ್ಣು ಪ್ರೇರಣೆಯಿಂದ ದೇವತೆಗಳು ಜೀವಿಗಳ ಶರೀರದಲ್ಲಿ ಇಂದ್ರಿಯ ನಿಯಾಮಕರಾಗಿ ನೆಲೆಸಿದ್ದಾರೆಂದು ವಿಷ್ಣುವನ್ನು ಆರಾಧಿಸುವ ಬಗೆಯನ್ನು ನಾನು ಬಲ್ಲೆ ಎಂದು ಆ ಮುನಿ ತಿಳಿಸ್ಕೊಡ್ತಾ ಇದ್ದಾನೆ.
ನಾವು ಹಿಂದೆ ದೇವತೆಗಳು ತತ್ವಾಭಿಮಾನಿ ದೇವತೆಗಳು ಎಂದು ತಿಳಿದೆವು. ಅವರ ಮುಖ್ಯ ಕಾರ್ಯ ಏನು ಅಂದರೆ ಭಗವಂತನ ಸಮೀಪದಲ್ಲಿ ಎಲ್ಲ ಜೀವರನ್ನು ತಂದೊಡ್ಡುವುದು. ಆದರೆ ತಾಮಸ ಜೀವರು ರಾಜಸ ಜೀವರನ್ನು ವಿಷ್ಣುವಿನಿಂದ ಮರೆಮಾಚುವುದು ದೇವತೆಗಳ ಕೆಲಸವಾಗಿದೆ. ಅಂದರೆ ತಮೋ ಜೀವರ ಅಧಪತನಕ್ಕೆ ಯೋಗ್ಯವಾದ ಕಾರ್ಯವನ್ನು ಮಾಡಿಸುವರು ದೇವತೆಗಳೇ. ಮಿಶ್ರಲೋಕಕ್ಕೆ ಹೊರಡುವ ರಾಜಸ ಜೀವರ ಕರ್ಮವನ್ನು ಮಾಡಿಸುವರು ದೇವತೆಗಳೇ ಎಂದು ತಿಳಿಯಬೇಕು. ಅದನ್ನು ನಾನು ಉಪಾಸನೆ ಮಾಡಿದ್ದೇನೆ, ತಿಳಿದುಕೊಂಡಿದ್ದೇನೆ. ಆ ಮುನಿಯಂತೆಯೇ ಯೋಗ್ಯನಾದ ಯಾವ ಜೀವನು ಉಪಾಸನೆ ಮಾಡುವನೋ ಅವನಿಗೂ ಮುಕ್ತಿಯಲ್ಲಿ ಅವನಿಗಿಂತ ಹಿರಿಯರಲ್ಲದ ಮುಕ್ತ ಜೀವರೆಂದು ಭೋಗ ಪದಾರ್ಥಗಳನ್ನು ತಂದು ಅರ್ಪಿಸುವರು. ಉದಾಹರಣೆ, ನಾವು ಲೌಕಿಕದಲ್ಲಿ ಒಬ್ಬ ವಿದ್ಯಾರ್ಥಿ ಉತ್ತಮ ಮಟ್ಟದಲ್ಲಿ ವ್ಯಾಸಂಗ ಮಾಡಿ ಪರೀಕ್ಷೆಯಲ್ಲಿ ಕುಳಿತಿರ್ತಾನೆ. ಪರೀಕ್ಷೆ ಆದ ಕೂಡಲೇ ಅವನಿಗೆ ಗೆಲುವಿನ ಮುಖ ಅವನಿಗೆ ತಿಳಿದು ಬರುತ್ತದೆ. ನಾನು ಉತ್ತೀರ್ಣನಾಗುತ್ತಾನೆ, ಪ್ರಥಮ ಶ್ರೇಣಿಯಲ್ಲಿ, ದ್ವಿತೀಯ ಶ್ರೇಣಿಯಲ್ಲಿ ಉತ್ತಮನಾಗುತ್ತೇನೆ, ತೃತೀಯ ಶ್ರೇಣಿಯಲ್ಲಿ ಉತ್ತಮನಾಗುತ್ತೇನೆ ಎಂಬುದು ತಿಳಿದು ಬರುತ್ತದೆ. ಆದರೆ ಅದು ಪ್ರಕಟವಾಗುವುದು ಕೆಲವು ದಿನಗಳ ನಂತರ. ಆದರೆ ಬೇರೆಯವರಿಗೆ ಪ್ರಕಟವಾಗುವುದು ಬಹಳ ಮಹತ್ವವಾದಗಿದ್ದರೂ ಆ ವಿದ್ಯಾರ್ಥಿಗೆ ತಾನು ಆಗುತ್ತೇನೆ ಎಂಬತಕ್ಕಂಥ ನಿಶ್ಚಿತ ಇರುತ್ತೆ. ಅದು ಕಾರ್ಯರೂಪಕ್ಕೆ ಬರುವುದು ಪ್ರಕಟವಾದಾಗ ಮಾತ್ರ. ಹಾಗೆ ಎಲ್ಲ ಜ್ಞಾನಿಗಳಿಗೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕಾದರೆ ದೇವತೆಗಳ ನಮಗೆ ಸುಪ್ರೀತರಾಗಬೇಕು. ತತ್ವಾಭಿಮಾನಿ ದೇವತೆಗಳು ನಮಗೆ ಸುಪ್ರೀತರಾದಾಗಲೇ ಅವರು ನಮಗೆ ವಿಷ್ಣುವನ್ನು ತೋರಿಸುವ ಶ್ರೇಷ್ಠ ಮಾರ್ಗದಲ್ಲಿ ನಡೆಸುವರು. ಆದ್ದರಿಂದ ನಾವು ದೇವರು ಮಾತ್ರ ಸಾಕು ಎಂದು ತತ್ವಾಭಿಮಾನಿಗಳ ದೇವತೆಗಳನ್ನು ಅಲ್ಲಗಳೆದರೆ ಯಾರಿಗೂ ಭಗವಂತನ ಪ್ರಸಾದ ಆಗುವುದಿಲ್ಲ, ಆಗಲಾರದು ಎಂಬ ತತ್ವವನ್ನು ಎಲ್ಲ ಜ್ಞಾನಿಗಳು ತಿಳಿಯಲೇಬೇಕಾದ ಅಂಶ. ವರದರು ಎಂದು ಶ್ರೀ ಪುರಂದರದಾಸರು ತೋರಿಸಿದಾಗ ಅಕ್ರೂರ ವರದ, ಅಂಬರೀಷ ವರದ ಹೀಗೆ ಹೇಳಿದಾಗ ಇವರೆಲ್ಲರೂ ಸಹ ಅಂತಿಮ ಶರೀರದಲ್ಲಿರತಕ್ಕಂಥ ಜೀವರು ಎಂದು ತಿಳಿಯಬೇಕು. ಪರೀಕ್ಷಿತ ಮಹಾರಾಜನು ತಮ್ಮ ಅಂತಿಮ ಶರೀರದಲ್ಲಿದ್ದಾಗ ಅವನು ತನ್ನ ಕಥೆಯನ್ನು ಭಾಗವತದಲ್ಲಿ ನಿರೂಪಿಸಿಕೊಂಡ ಎಂಬುದು ನಮಗೆ ತಿಳಿಯುತ್ತದೆ. ಆದರೆ ಈ ಅಂತಿಮ ಶರೀರಕ್ಕೆ ಬರೋಕ್ಕೆ ಮುಂಚಿತವಾಗಿ ಅವನ ಅನಂತ ಜನ್ಮದಲ್ಲಿ ಸಾಧನೆಯನ್ನು ಮಾಡಿಕೊಂಡಿರುತ್ತಾನೆ. ಹಾಗೆ ಅಕ್ರೂರ ಎಂಬತಕ್ಕಂಥ ಜೀವನು ಸಹ ಅವನು ಅವನ ಯೋಗ್ಯತಾನುಸಾರವಾಗಿ ಭಗವಂತ ಅವನ ಅನಂತ ಜೀವಗಳ ಜನ್ಮಗಳ ಅನುಸಂಧಾನವನ್ನು ಮಾಡಿಕೊಂಡು ಸಾಧನೆಯನ್ನು ಮಾಡಿರುತ್ತಾರೆ. ಹೀಗೆ ಪ್ರತಿಯೊಬ್ಬರ ಜೀವರೂ ಸಾಧನೆಗೆ ಭಗವಂತನಿಗೆ ಮಾತ್ರ ತಿಳಿದುವ ಹಾಗೆ ಬಹಳ ಸಂಖ್ಯೆಯಲ್ಲಿ ಜನ್ಮವನ್ನು ಹೊತ್ತೇ ಬಂದಿರುತ್ತಾರೆ. 84 ಲಕ್ಷ ಯೋನಿಗಳಲ್ಲಿ ನೀ ಬಂದೆ ನಾ ತಂದೆ ಎಂಬುದನ್ನು ಪುರಂದರದಾಸರೇ ಎಂದು ತೋರಿಸಿದ್ದಾರೆ. ಅಂದರೆ ಸಮಸ್ತ ಜೀವರು 84 ಲಕ್ಷ ಯೋನಿಗಳಲ್ಲಿ ನಿಯಮೇನ ಬರುತ್ತಾರೆ. ಏಕೆಂದರೆ ಅವರಿಗೆ ಕರ್ಮಗಳು ಈ ಯೋನಿಯಲ್ಲಿದ್ದರೆ ನಾನು ಸುಖವನ್ನು ಹೊಂದಬಹುದು ಎಂಬ ಅಪೇಕ್ಷೆ ಯಾವ ಜೀವರಿಗೆ ಇರುತ್ತದೋ ಆಯಾ ಯೋನಿಗಳಲ್ಲಿ ಭಗವಂತ ಜನ್ಮವನ್ನು ಕೊಟ್ಟು ಅದು ಅಸಾರ ಎಂಬ ಜ್ಞಾನವನ್ನು ತಂದುಕೊಡುತ್ತಾನೆ. ಮನುಷ್ಯನಾಗಿ ಹುಟ್ಟುವುದೇ ಸಾರ್ಥಕವಲ್ಲ. ಮನುಷ್ಯನಾಗಿ ಹುಟ್ಟಿ ಈ ಮನುಷ್ಯ ಜನ್ಮವೇ ಆಗಲಿ ಇದು ಅಸಾರ ಎಂದು ತಿಳಿಯಬೇಕು. ಸಾರಭೂತವಾದದ್ದು ಮುಕ್ತಿ ಮೋಕ್ಷ ಮಾತ್ರ ಎಂಬ ಜ್ಞಾನ ನಮಗೆ ಎಲ್ಲ ಯೋನಿಗಳಲ್ಲೂ ಬರಬೇಕು. ಎಲ್ಲವೂ ಅಸಾರವಾದುದು.
ಮೋಕ್ಷ ಮಾತ್ರ ನಮಗೆ ವಿಹಿತವಾದದ್ದು, ನಮ್ಮದು ಮಾತ್ರ. ಅಂದರೆ ಮುಕ್ತಿ, ಅದರ ಮೋಕ್ಷ ಎಂಬತಕ್ಕಂಥದ್ದು ಮಾತ್ರ ನಮ್ಮದು. ಸ್ವರೂಪ ಆವಿರ್ಭಾವ ರೂಪವಾದ ಲೋಕ ಮೋಕ್ಷ ಎಂಬುದಾಗಿದೆ. ಈ ಸಂಗತಿಯನ್ನು ಪ್ರತಿಯೊಬ್ಬ ಮನುಷ್ಯರು ತಿಳಿದುಕೊಳ್ಳಬೇಕು. ತಾವು ಶ್ರೀಮಂತನಾಗಿ ಮೆರೆಯಬಹುದು, ವಿದ್ಯಾವಂತನಾಗಿ ಮೆರೆಯಬಹುದು, ಪಂಡಿತನಾಗಿ ಮೆರೆಯಬಹುದು. ಯಾರು ಹೀಗೆ ಮೆರೆಯದರೆ ಅದು ಅಹಂಕಾರ ಮಾತ್ರವಾಗುವುದು, ಅವರ ಸಾಧನೆ ಎನಿಸದು. ಅವರ ಸಾಧನೆ ಆಗಬೇಕಾದರೆ ಎಂತಹ ರಾಜ ಚಕ್ರವರ್ತಿಯಾಗಿದ್ದರೂ ಸಹ ಇದಾಸಾರ ಎಂಬ ಶುದ್ಧ ಜ್ಞಾನ ಬಂದು ವೈರಾಗ್ಯ ಬರಲೇಬೇಕು. ಈ ಒಂದು ವಾಕ್ಯದಿಂದ ನಾವೆಲ್ಲರೂ ತಿಳಿದುಕೊಳ್ಳಬಹುದು, ನಾವು ಮೋಕ್ಷಕ್ಕೆ ಅಥವಾ ಮುಕ್ತಿಗೆ ಎಷ್ಟು ಹತ್ತಿರವಿದ್ದೇವೋ ಅಥವಾ ಎಷ್ಟು ದೂರದಲ್ಲಿದ್ದೇವೋ, ಮೋಕ್ಷದ ಪರಿಚಯ ಆಗಿದೆಯೋ ಆಗಿಲ್ಲವೋ ಎಂಬುದನ್ನು ಎಲ್ಲರೂ ನಮ್ಮಲ್ಲೇ ಚಿಂತಿಸಿಕೊಳ್ಳಬಹುದಾಗಿದೆ. ಉಪನಿಷತ್ತು ಹೇಳುವುದು ಅಪರೋಕ್ಷ ಜ್ಞಾನಿಗೆ ಮಾತ್ರ ಮೋಕ್ಷ ನಿಶ್ಚಿತ. ಅಪರೋಕ್ಷ ಜ್ಞಾನ ಬರಲು ಅವರು ಏನಾಗಬೇಕು? ವರದರಾಗಬೇಕು. ವರದರು ಒಂದು ಯಾರು? ಪುರಂದರದಾಸರು 10 ಜನ ವರದನ್ನು ತೋರಿಸಿದ್ದಾರೆ. ಅವರ ಚರಿತ್ರೆಯನ್ನು ಸಾಕಷ್ಟು ನಾವು ಕೇಳಿದ್ದೇವೆ. ಅವರ ಚರಿತ್ರೆಯಂತೆ ನಮ್ಮ ಚರಿತ್ರೆಯಾಗಿದೆ ಏನು ಎಂಬುದನ್ನು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳಿ. ನೀವು ಆ ಹಂತದಲ್ಲಿ ಸೇರಿದ ಮಾತ್ರ ನಿಮ್ಮ ವರದರು ಎಂಬ ಪಟ್ಟಿಯಲ್ಲಿ ದಾಖಲಿಸಬಹುದು. ಆ ನಂತರದಲ್ಲಿ ಭಗವಂತನ ಪ್ರೀತಿ ಸಂಪಾದನೆಯಾಗುತ್ತದೆ ಮತ್ತು ಮೋಕ್ಷ ಒದಗುತ್ತದೆ ಎಂಬುದನ್ನು ಖಾತ್ರಿ ಮಾಡಿಕೊಳ್ಳಬಹುದು. ಅದಿಲ್ಲದಾಗ ಇನ್ನು ಮೋಕ್ಷ ಎಂಬುದು ಮರೀಚಿಕೆಯಾಗಿದೆ. ಮೋಕ್ಷದ ಕಲ್ಪನೆ ನಮಗೆ ಸರಿಯಾಗಿ ಗೊತ್ತಿಲ್ಲ. ಅದರ ಅರ್ಥ, ಅನುಸಂಧಾನ, ಅದರ ಬೆಲೆಯೇ ನಮಗೆ ಗೊತ್ತಿಲ್ಲದೆ ಮೋಕ್ಷ ಎಂದು ನಾವು ಮಾತಾಡುತ್ತೇವೆ. ನಾವಿರ್ತಕ್ಕಂಥ ಸಂಸಾರವೇ ಸಾರ ಎಂದು ತಿಳಿದಿದ್ದೇವೆ. ಇದು ಕೇವಲ ಅತ್ಯಂತ ಸಾರ ರೂಪವಾದದ್ದು. ಎಂದಿನವರೆಗೂ ಅಸಾರ ಎಂಬ ಈ ಸಂಸಾರ ಎಂಬುದು ತಿಳಿಯುವುದಿಲ್ಲವೋ ಅವರಾರೂ ಜ್ಞಾನಿಗಳೇ ಅಲ್ಲ, ಅವರಾರೂ ವರದರೇ ಅಲ್ಲ ಎಂಬುದನ್ನು ಅತಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಎಂಬುದು ಪುರಂದರದಾಸರ ಆದೇಶವಾಗಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ತಜ್ಞಾನ ವದನ್ ಮುನಿ, ಈ ಜ್ಞಾನವನ್ನು ಮುನಿ ಕಂಡುಕೊಂಡಂಥವರು ತಿಳಿಸ್ತಾ ಇದ್ದಾರೆ. ಹಿರಣ್ಯದನ್ನಾಮ ವೈವೃದೋ ಭೂತೇಶು ಹಿ ಸುರಾನ್ ಋಥೇ ಮದಭೀಷ್ಠಂ ಮಮಾದಾತುಂ ನೈವೇಷ್ಠೇ ಕಶ್ಚನಾಂಜಸ ವಿಷ್ಣುನಾ ಪ್ರಹಿತಾನಾಂ ಹಿ ದೇವಾನಾಂ ಮಹತ್ತಮಂ ವೇದ ಸಂಯೋಗಮಾಧ್ಯಾತ್ಮಂ ತತೋ ಮುಕ್ತೋ ಯಥೇಷ್ಟಭುಕ್ ಸ್ಯಾನ್ನೈವ ಅತ್ರಾಸ್ತಿ ಸಂದೇಹಃ ಸ್ವೇಚ್ಛಾ ವಿವೃತಿರೇವ ಚ ಮನ್ನಿಷೇಧೇನ ಶಕ್ತೋಸ್ತಿ ಪ್ರೀತಾ ದೇವಾ ಹಿ ಮೇ ಸದಾ ಆದಿದೈವೇನ ಸಹಿತ ವಿಷ್ಣುನಾ ಪ್ರಭುವಿಷ್ಣುನಾ ಏತದ್ಭಿಃ ತೇನ ಕಥಿತಂ ಮುನಿನಾ ತತ್ವವೇದಿನಾ. ಅತಿ ಸ್ಪಷ್ಟವಾದ ಶ್ರೀಮದಾನಂದ ತೀರ್ಥರ ನಿರೂಪಣೆ. ಇದನ್ನು ತಿಳಿದ ಹಿರಣ್ಯದನ್ ವೈದ ಎಂಬ ಮುನಿ ಹೀಗೆ ಹೇಳಿದ್ದಾನೆ. ದೇವತೆಗಳು ಮುಕ್ತಿಯಲ್ಲಿ ನನಗ ಯಥೇಷ್ಟ ಭೋಗ ವಿಹಾರವನ್ನು ಒದಗಿಸಿಕೊಡದಂತೆ ಮಾಡಲು ಜೀವರುಗಳಲ್ಲಿ ಆ ದೇವತೆಗಳೇ ಹೊರತು ಇನ್ನಾರೂ ಶಕ್ತರಲ್ಲ. ವಿಷ್ಣುವಿನಿಂದ ಪ್ರೇರಿತರಾದ ದೇವತೆಗಳು ಶರೀರದಲ್ಲಿ
ಇಂದ್ರಿಯಾದಿ ಪ್ರೇರಣೆ ರೂಪ ಕಾರ್ಯವನ್ನು ಉತ್ತಮವಾಗಿ ಮಾಡುವುದನ್ನು ನಾನು ಚೆನ್ನಾಗಿ ತಿಳಿದು ಉಪಾಸನೆ ಮಾಡಿದ್ದೇನೆ. ಆದ್ದರಿಂದ ಮುಕ್ತಿಯಲ್ಲಿ ನಾನು ಯಥೇಷ್ಟ ಸುಖಭೋಗಿಯೂ ಯಥೇಚ್ಛ ವಿಹಾರಿಯೂ ಆಗುವೆನು. ಇದರಲ್ಲಿ ಸಂಶಯವೇ ಇಲ್ಲ. ದೇವತೆಗಳು ನನಗೆ ಸುಖ ನೀಡದಿರುವುದೂ ಇಲ್ಲ. ನೀಡದಂತೆ ಮಾಡಲು ಅವರೇ ಹೊರತು ಇನ್ನಾರೂ ಶಕ್ತರೂ ಅಲ್ಲ. ಏಕೆಂದರೆ ಸರ್ವಶಕ್ತ ದೇವೋತ್ತಮ ವಿಷ್ಣುವು ಬ್ರಹ್ಮಾದಿ ದೇವತೆಗಳು ನನ್ನ ಈ ಉಪಾಸನೆಯಿಂದ ಸದಾ ಸುಪ್ರೀತರಾಗಿದ್ದಾರೆ. ಇದು ತತ್ವಜ್ಞಾನಿಯಾದ ಆ ಮುನಿ ಹೇಳಿದ ಮಾತು. ನಾವು ಮೋಕ್ಷವನ್ನು ಹೊಂದಿದ ಯಾವ ವ್ಯಕ್ತಿಯ ವಾಕ್ಯವನ್ನು ಕೇಳಲು ಅವಕಾಶವಿಲ್ಲ. ಏಕೆಂದರೆ ಮೋಕ್ಷ ಹೊಂದಿದ ಜೀವಿಯು ಜಗದ್ವ್ಯಾಪಾರ ವರ್ಜಿತಂ ಎಂಬ ಬ್ರಹ್ಮಸೂತ್ರ ನ್ಯಾಯದಂತೆ ಜಗದ್ ಉಪದೇಶವನ್ನು ಮೋಕ್ಷವನ್ನು ಅವರು ಕುರಿತು ಏನು ಹೇಳುವಂತಿಲ್ಲ. ಅಂದರೆ ಅವರು ಯಾರ ಕಣ್ಣಿಗೂ ಕಾಣಿಸಿಕೊಳ್ಳುವುದಿಲ್ಲ. ಅವರು ತಮ್ಮಷ್ಟಿಗೆ ತಾವು ತಮ್ಮ ನಿಯತವಾದ ಲೋಕಗಳಲ್ಲಿ ಅವರ ಪೂರ್ಣವಾದ ಸುಖವನ್ನು ಹೊಂದಿ ಆನಂದದಲ್ಲಿರುತ್ತಾರೆ. ಆದರೆ ಯಾರು ಅಪರೋಕ್ಷ ಜ್ಞಾನಿಯೋ, ಅಂದರೆ ಯಾರಿಗೆ ಮೋಕ್ಷ ನಿಶ್ಚಿತವಾಗಿದ್ದು ಇನ್ನೂ ಮೋಕ್ಷ ಅವರಿಗೆ ಬಂದಿಲ್ಲವೋ, ಅಂದರೆ ಬ್ರಹ್ಮದೇವರ ಕಾಲ ಮುಗಿದ ಮೇಲೆಯೇ ಅವರಿಗೆ ಮೋಕ್ಷವಾಗುವುದಂತ ಎಲ್ಲ ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷದ ಪರಿಚಯ ಆಗುತ್ತದೆ. ಕೆಲವರು ಮೋಕ್ಷವನ್ನು ಅಮುಕ್ತ ಮೋಕ್ಷವನ್ನು ಸಹ ಕಂಡುಕೊಳ್ಳುತ್ತಾರೆ. ಬ್ರಹ್ಮದೇವರು ಅಮುಕ್ಷ ಮೋಕ್ಷವನ್ನು ಭಗವಂತನೊಡನೆ ಸಂದರ್ಶಿಸಿ ಬಂದಿದ್ದಾರೆ. ಅಂದರೆ ಅವರು ಮುಕ್ತ ಜೀವರನ್ನೂ ಸಹ ಸಂಪರ್ಕಿಸಿದ್ದಾರೆ ಎಂದರ್ಥ. ಬ್ರಹ್ಮದೇವರಿಗೆ ಮಾತ್ರ ಯೋಗ್ಯತೆ ಇರುವುದು, ಮತ್ತಾರಿಗೂ ಅಯೋಗ್ಯತೆ ಇಲ್ಲ. ಆದ್ದರಿಂದ ಬ್ರಹ್ಮದೇವರು ಹೇಳತಕ್ಕಂಥ ವಾಕ್ಯ ಮುಕ್ತರಿಗೂ ಪ್ರಿಯವಾದ ವಾಕ್ಯ ಎಂದು ತಿಳಿಯಬೇಕು. ಅದು ಯಥಾರ್ಥವಾದದ್ದು ಎಂದು ತಿಳಿಯಬೇಕು. ಇಲ್ಲಿ ತಿಳಿಸಿರತಕ್ಕಂಥ ಹಿರಣ್ಯದನ್ ಎಂಬತಕ್ಕಂಥ ಮುನಿ, ಇವನು ಅಪರೋಕ್ಷ ಜ್ಞಾನಿ ಎಂದು ತಿಳಿಯಬೇಕು. ಇವನಿಗೆ ಮೋಕ್ಷದ ಪರಿಪೂರ್ಣವಾದ ಕಲ್ಪನೆ ಇದೆ. ಅವನು ತಾನು ಕಂಡುಕೊಂಡದ್ದನ್ನು ನಮಗೆ ತಿಳಿಸಿದ್ದಾನೆ. ಇವನು ಹೇಳ್ತಕ್ಕಂಥ ವಾಕ್ಯ ಏನು? ಸಕಲ ಇಂದ್ರಿಯ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ನಮಗೆ ಪ್ರೇರಣೆ ಮಾಡಿ ಒಳ್ಳೆ ಕೆಲಸವನ್ನು ಮಾಡಿ ಸುಖಪ್ರದವಾದ ಮೋಕ್ಷವನ್ನು ಕೊಡುತ್ತಾರೆ. ನನಗೆ ಭಗವಂತನ ಅನುಗ್ರಹವಾಗಬೇಕಾದರೆ ತತ್ವಾಭಿಮಾನಿ ಅನುಗ್ರಹ ಆಗಲೇಬೇಕು. ತತ್ವಾಭಿಮಾನಿ ದೇವತೆಗಳು ಅನುಗ್ರಹವಾಗದಿದ್ದರೆ ಭಗವಂತ ಅನುಗ್ರಹವಾಗುವುದಿಲ್ಲ. ಯಾವ ಜೀವರನ್ನು ಕಷ್ಟಕ್ಕೆ ನೂಕಬೇಕಾದರೆ ತತ್ವಾಭಿಮಾನಿ ದೇವತೆಗಳೇ ಆ ಕೆಲಸವನ್ನು ಮಾಡಿಸುತ್ತಾರೆ, ವಿಷ್ಣುವಿನಿಂದ ದೂರಪಡಿಸುತ್ತಾರೆ. ಆದ್ದರಿಂದ ತತ್ವಾಭಿಮಾನಿಗಳ ಪಾತ್ರವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದಲೇ ನಮ್ಮ ಶರೀರದಲ್ಲಿ ತತ್ವಾಭಿಮಾನಿ ದೇವತೆಗಳು ಅವ್ಯಕ್ತ ರೂಪವಾಗಿ ನಿಂತು ನಮ್ಮನ್ನು ಭಗವಂತನೊಡನೆ ಕಾಣುವಂತೆ ಪ್ರೇರಣೆ ಮಾಡುತ್ತಿರುತ್ತಾರೆ. ನಾವು ಭಗವಂತ ಮಾತು ಸಾಕು ಎಂದು ನಾವು ತಿಳಿದುಕೊಂಡಿದ್ದರೆ ಈ ಮಾರ್ಗದಲ್ಲಿ ಬರತಕ್ಕಂಥ ದೇವತೆಗಳನ್ನೇ ನಿರ್ಲಕ್ಷಿಸಿದರೆ ಭಗವಂತ ಕಾಣಿಸಿಕೊಳ್ಳುವುದಿಲ್ಲ. ಇದನ್ನು ಅಪೌರುಷವಾದ ಈ ಶ್ರೀಮದ್ ಐತರೇಯ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ವಿಷ್ಣು ಪ್ರಹಿತ ದೇವಾನಾಂ ಯೋಗಮಾಧ್ಯಾತ್ಮವಂಜಸಾ ವೇದಾತಂ ಚ ನಿಯೋಕ್ತಾರಂ ಉಪಾಸ್ತೆ ವಿಷ್ಣುಮವ್ಯಯಂ ಏತಾದೃಶೋಪಾಸನಾಯ ಯೋಗ್ಯಾಃ ಸನ್ ಸತತಂ ಸುಧಿಃ.
ಸ್ವಸ್ಯಾಮ್ಯಾನ್ಯಾನಿ ಭೂತಾನಿ ಹರೇಃ ಯು ಬಲಿಮಸ್ಯ ಹಿ ಮುಕ್ತಸ್ಯ ವೈಷ್ಣವೇ ಲೋಕೆ ಮುಕ್ತಾನಿ ಚ ನ ಸಂಶಯಃ ಇತ್ಯೇತದ್ವಾನ್ಯಯ ಯೋಗಾಶ್ಚ ಮುನಿಯಃ ದೇವತಾ ತಥಾ ಮಾನುಷಾ ಜ್ಞಾನಮಾತ್ರೇಣ ಸ್ಥಾವರೈಃ ಪೂಜ್ಯತಾಮಿ ಯಂ ಮುಕ್ತಾ ಮುಕ್ತೆ ಮುಕ್ತಿಯೋಗ್ಯಾಃ ಇತಿ ಶಾಸ್ತ್ರಾರ್ಥ ನಿರ್ಣಯಃ. ವಿಷ್ಣುವಿನಿಂದ ಆಜ್ಞಪ್ತರಾದ ದೇವತೆಗಳು ಶರೀರದಲ್ಲಿ ನಿಯಾಮಕರಾಗಿರುವುದನ್ನು, ನಾಶರಹಿತವಾದ ವಿಷ್ಣುವು ಅವರಿಗೆ ಪ್ರೇರಕರಾಗಿರುವುದನ್ನು ಚೆನ್ನಾಗಿ ತಿಳಿದು ಇಂಥ ಉಪಾಸನೆ ಮಾಡಲು ಯೋಗ್ಯನೂ ಆಗಿದ್ದು, ಯಾವ ಜ್ಞಾನಿ ಸತತ ಉಪಾಸನೆ ಮಾಡುವನೋ ಅವನು ಮುಕ್ತನಾದಾಗ ವಿಷ್ಣು ಲೋಕದಲ್ಲಿ ಅವನಿಗಿಂತ ಹಿರಿಯರಲ್ಲದ ಮುಕ್ತ ಜೀವರು ಅವನಿಗೆ ಭೋಗ ಪದಾರ್ಥಗಳನ್ನು ತಂದು ಅರ್ಪಿಸುವರು. ಇದರಲ್ಲಿ ಸಂಶಯವಿಲ್ಲ. ಇಂಥ ಜ್ಞಾನಕ್ಕೆ ಯೋಗ್ಯರು ದೇವತೆಗಳು ಮತ್ತು ಋಷಿಗಳು ಮಾತ್ರ. ಮುಕ್ತಿಯೋಗ್ಯರಾದ ಮನುಷ್ಯರು ಹರಿನಾಮ ಜ್ಞಾನ ಮಾತ್ರದಿಂದ ಮುಕ್ತರಾಗಿ ತಮಗಿಂತ ಕಿರಿಯದಾದ ಮುಕ್ತ ಜೀವರಿಂದ ಅದರ ಸತ್ಕಾರ ಪಾತ್ರರಾಗುತ್ತಾರೆ ಎಂಬುದು ಶಾಸ್ತ್ರದ ನಿರ್ಣಯ. ಮುಕ್ತರಲ್ಲಿ 3 ವಿಧ: ದೇವ, ಋಷಿ, ಪಿತೃ, ನರಹ ಎಂಬುದಾಗಿ. ದೇವತೆಗಳು, ಋಷಿಗಳು. ಮನುಷ್ಯರಲ್ಲಿ ಪಿತೃ, ನರಹ. ಪಿತೃದೇವತೆಗಳು, ಚಕ್ರವರ್ತಿಗಳು ಮತ್ತು ಮಾನುಷೋತ್ತಮರು. ಈ 3 ವರ್ಗ ಅಂದರೆ ಯಾವುದು? ನರ ಅಂದರೆ ಋಷಿಗಳು ಮತ್ತು ದೇವತೆಗಳು. ದೇವತೆಗಳು ತತ್ವಾಭಿಮಾನಿಗಳಾಗಿ ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾರೆ, ಮೋಕ್ಷವನ್ನು ಹೊಂದುತ್ತಾರೆ. ಅವರ ವಿಶೇಷವಾದ ಜ್ಞಾನವನ್ನು ಹೊಂದುತ್ತಾರೆ. ಅವರ ಜ್ಞಾನ ಶತಾಂಶ ಪರ್ಯಂತವಾಗಿ ಜ್ಞಾನವಿರುತ್ತದೆ. ಬ್ರಹ್ಮದೇವರ ಜ್ಞಾನ ಶತಾಂಶ, ವಾಯುದೇವರ ಜ್ಞಾನ ಶತಾಂಶ. ಇನ್ನು ಉಳಿದ ಎಲ್ಲ ದೇವತೆಗಳು ಊನ ಅಂಶವಾಗಿರುತ್ತದೆ, ಊನ ಶತಾಂಶವಾಗಿರುತ್ತದೆ. ಅಂದರೆ 100 ಇರುವುದು 99, 98, 96, 97 ಹೀಗೆ 51ರಿಂದ ಪ್ರಾರಂಭವಾಗುವುದು ಸಕಲ ದೇವತೆಗಳು. ಎಲ್ಲ ದೇವತೆಗಳ ಕನಿಷ್ಠ ಅಂಕ 50ರಿಂದ ಪ್ರಾರಂಭವಾಗುತ್ತದೆ. 26ನೇ ಕಕ್ಷೆಯಲ್ಲಿರ್ತಕ್ಕಂಥ ಜಯಂತ ಕರ್ಮಾಭಿಮಾನಿ ದೇವತೆ ಎಂದು ನಾವು ತಿಳಿದಾಗ ಅವನು ಸಹ 50 ಅಂಕಗಳನ್ನು ಗಳಿಸುತ್ತಾನೆ ಎಂಬುದನ್ನು ತಾತ್ಪರ್ಯ. ಯಾವ ದೇವತೆಗಳು ಎಷ್ಟು ಅಂಕವನ್ನು ಗಳಿಸುತ್ತಾರೆ ಎಂಬುದು ತಾರತಮ್ಯ ದ್ಯೋತಕ. ಅದು ವಿಶೇಷವಾಗಿ ಮನುಷ್ಯರಿಗೆ ತಿಳಿಯಲು ಸಾಧ್ಯವಿಲ್ಲ. ಏಕೆಂದರೆ ಅನಂತ ದೇವತೆಗಳಿದ್ದಾರೆ. ಎಲ್ಲ ವೇದಗಳು ಉಕ್ತವಾಗಿರತಕ್ಕಂಥ ದೇವತೆಗಳನ್ನು ತಿಳಿಯುವ ಯೋಗ್ಯತೆ ಯಾವ ಮನುಷ್ಯರಿಗೂ ಇಲ್ಲ. ಅನಂತ ಕೋಟಿ ಗಣಗಳಿಂದ ಕೂಡಿರತಕ್ಕಂಥ ದೇವತಾ ಗಣಗಳಿದೆ. ಸೂರ್ಯಲೋಕ, ಚಂದ್ರಲೋಕ, ಇಂದ್ರಲೋಕ ಎಂದು ಹೇಳಿದಾಗ ಒಂದೊಂದು ಲೋಕದಲ್ಲೂ ಅನಂತಾನಂತ ಜೀವರಿರುತ್ತಾರೆ. ಅವರಲ್ಲಿ ಉತ್ತಮ ಜೀವರಾದ ದೇವತೆಗಳು ಇರುತ್ತಾರೆ. ಸಿದ್ಧರು, ಚಾರಣರು ಎಂಬುದಾಗಿ ನಾವು ಕೇಳಲ್ಪಡುತ್ತೇವೆ. ಆ ಎಲ್ಲ ಜೀವರ ಬಗ್ಗೆ ಜ್ಞಾನ ಯಾವ ಮನುಷ್ಯರಿಗೂ ಆಗುವುದಿಲ್ಲ. ಏಕೆಂದರೆ ಮನುಷ್ಯನ ಯೋಗ್ಯತೆ ಕೇವಲ 10 ಅಂಕ ಮಾತ್ರ. 10 ಅಂಕವನ್ನು ತಲುಪಿದ ಕೂಡಲೇ ಅವನು ಪೂರ್ಣ ಎನಿಸಿಕೊಳ್ಳುತ್ತಾನೆ. ಋಷಿಗಳು 25 ಅಂಕವನ್ನು ಪಡೆಯುತ್ತಾರೆ. 25ರಿಂದ 50 ತನಕ ಋಷಿಗಳು ಹೊರಡಬಹುದು. ಮನುಷ್ಯರು 10ರಿಂದ 25 ತನಕವೂ ಹೊರಡಬಹುದು. ಚಕ್ರವರ್ತಿಗಳು, ರಾಜರು ಇವರುಗಳೆಲ್ಲರೂ 10ರಿಂದ 25 ತನಕ ಹೋಗುತ್ತಾರೆ.
ಒಂದು ಗುಣವನ್ನು ಅರಿತವರು ತೃಣಜೀವರು. ಹೀಗೆ 2, 3, 10 ಅಂತ ತಿಳಿದಾಗ ಮಾನುಷೋತ್ತಮನು 10 ಗುಣವನ್ನು ಅಂತ ನಾವು ತಿಳಿಯಬಹುದು. ಅದಕ್ಕಾಗಿ ಇಲ್ಲಿ ವರದರು ಅಂದರೆ 10 ಸಂಖ್ಯೆಯಲ್ಲಿ ಪುರಂದರದಾಸರು ನಮೂದಿಸಿದ್ದಾರೆ. ಪುರಂದರದಾಸರು 10 ಮತ್ತು ಸಂಖ್ಯೆಯನ್ನು ನಮೂದಿಸಿದಾಗ ಅದರ ಅಂತರ್ಯ ಇನ್ನು ಬಹಳವಾಗಿ ಇರುತ್ತದೆ. ಎಲ್ಲ ಅರ್ಥಗಳು ನಮಗೆ ತಿಳಿದು ಬರುವುದಿಲ್ಲ. ಅದು ಕ್ರಮೇಣವಾಗಿ ತತ್ವಾಭಿಮಾನಿ ದೇವತೆಗಳ ಅನುಗ್ರಹದಿಂದ ಭಗವಂತ ವಾಯುದೇವರ ಮೂಲಕ ತಿಳಿಸುತ್ತಾರೆ. ಇದೆಲ್ಲವೂ ಸಹ ಅಪೌರುಷೀಯವಾದ ಅನಂತವಾದ ವೇದದಲ್ಲಿ ಉಕ್ತವಾಗಿದೆ. ಒಟ್ಟಿನ ನಾವು ತಿಳಿಯಬೇಕಾದದ್ದು ತತ್ವಾಭಿಮಾನಿ ದೇವತೆಗಳ ಮಹತ್ವ ಅತ್ಯಂತ ಮಹತ್ತರವಾಗಿದೆ. ನಾವು ಪ್ರತಿಯೊಂದು ಕಾರ್ಯದಲ್ಲೂ ಸಹ ತತ್ವಾಭಿಮಾನಿ ದೇವತೆಗಳನ್ನು ನೆನಪಿಸಿಕೊಳ್ಳಲೇಬೇಕು. ಅವರ ಅನುಗ್ರಹವನ್ನು ಧ್ಯಾನಿಸಲೇಬೇಕು, ಸತ್ಕರಿಸಲೇಬೇಕು. ಅದರಿಂದ ಅವರು ತೃಪ್ತರಾಗುತ್ತಾರೆ ಎಂಬುದನ್ನು ನಾವು ತಿಳಿಯಬೇಕು. ಹೀಗೆ ತಿಳಿದು ಮಾತ್ರ ಮನುಷ್ಯ ಜನ್ಮದಲ್ಲಿ ಹುಟ್ಟಿದಾಗ ಸಾರ್ಥಕವಾಯಿತು ಎಂಬುದಾಗುತ್ತದೆ. ಆದರೆ ಮನುಷ್ಯ ಜನ್ಮ ಹುಟ್ಟಿದ ಯಾವುದೋ ಒಂದು ದಿನದಲ್ಲಿ ತಿಳಿದುಕೊಂಡರೆ ಅದನ್ನು ಮತ್ತೆ ಜನ್ಮ ಪೂರ್ತಿಯಾಗಿ ಅನುಸಂಧಾನದಲ್ಲಿರಬೇಕು. ಅದಕ್ಕೋಸ್ಕರವಾಗಿ ಭಗವಂತ ಮತ್ತೆ ಜನ್ಮಗಳನ್ನು ಕೊಟ್ಟು ಜಡಭರತನಂತೆ ಆ ಜನ್ಮ ಭಗವದ್ಧ್ಯಾನದಲ್ಲಿರುವಂತೆ ಮಾಡಿಸುತ್ತಾನೆ. ಆಗ ಅವರಿಗೆ ಯಾವ ದೇಶದ, ಯಾವ ನಾಡಿನ, ಯಾವುದಲ್ಲಿದ್ದರೂ ಸಹ ಬಂಧಿತರಾಗಿರುವುದಿಲ್ಲ. ಭಗವಂತನನ್ನೇ ಸದಾ ಚಿಂತಿತರಾಗಿರುತ್ತಾರೆ. ಇದನ್ನು ನಾವು ನೋಡಿದಾಗ ಯಾರು ಸಂಸಾರದಲ್ಲಿ ಹಚ್ಚಿಕೊಂಡಿರುತ್ತಾರೋ ಅವರು ಭಗವಂತನ ಬಿಚ್ಚಿಕೊಂಡಿದ್ದಾರೆ ಅಂತ ತಿಳಿಯಬೇಕು. ಯಾರು ಭಗವಂತನ ಹಚ್ಚಿಕೊಂಡಿದ್ದಾರೋ ಅವರು ಸಂಸಾರವನ್ನು ಬಿಚ್ಚಿಕೊಂಡಿದ್ದಾರೆ ಎಂಬುದನ್ನು ಸಹ ನಾವು ತಿಳಿದಿದ್ದರೆ ಆಯಾ ಜೀವರ ಯೋಗ್ಯತೆ ನಮಗೆ ಸ್ವಲ್ಪ ಪ್ರಕಾರವಾಗಿ ತಿಳಿಯಬಹುದಾಗಿದೆ. ಮೂಕ ಬದರಂತಿಪ್ಪಾರೋ ನೂರ್ಪಜನಕ್ಕೆ ಎಂಬುದಾಗಿ ಪುರಂದರದಾಸರಿ ಎಂದು ತೋರಿಸಿದ್ದಾರೆ. ಅವನಿಗೆ ಮಾತನಾಡಲು ಬರುವುದಿಲ್ಲ, ಅವನು ಕಿವುಡನಂತೆ ಮೂಕರಂತೆ ಎಂದು ಜನರು ಅಂದುಕೊಳ್ಳುತ್ತಾರೆ. ಆದರೆ ಅವರಿಗೆ ಜನರ ಸಂಪರ್ಕದಲ್ಲಿ ಇರುವುದು ಅವರಿಗೆ ತರವಲ್ಲ. ಭಗವಂತನ ಸಂಕಲ್ಪದಲ್ಲಿದ್ದಾಗ ಜನರು ಹೇಗೆ ಅಂದುಕೊಳ್ಳುತ್ತಾರೆ, ಆ ಅವಸ್ಥೆಯನ್ನು ನಾವು ಸೇರಿದ್ದೇವೆಯಾ ಎಂಬುದನ್ನು ನಾವು ವಿಮರ್ಶೆ ಮಾಡಿಕೊಂಡಾಗ ಅವರವರ ಯೋಗ್ಯತೆ ಅವರವರಿಗೆ ಸ್ಪಷ್ಟವಾಗುತ್ತದೆ. ಇದು ಉಪನಿಷತ್ ಸಾರಭೂತವಾದದ್ದು. ಶ್ರೀಮದಾನಂದ ತೀರ್ಥರು ವಿಶೇಷ ಆಕಾರವಾಗಿ ತಿಳಿಸಿದ್ದನ್ನು ವರದರು ಎಂಬ 10 ಜನ ವರದರ ಸಂಖ್ಯೆಯನ್ನು ತಿಳಿಸುವ ಮೂಲಕವಾಗಿ ಮೋಕ್ಷಕ್ಕೆ ಅಪೇಕ್ಷಿತವಾದ ಜೀವನ ಲಕ್ಷಣವನ್ನು ತಿಳಿಸಿದಂತೆ ಆಯಿತು. ಇದು ಅತ್ಯಂತ ಗೋಪ್ಯವಾದ ಶಾಸ್ತ್ರ ಸಾರವಾಗಿರುವುದರಿಂದ ಪುರಂದರದಾಸರು ಗೋಪ್ಯವಾಗಿಯೇ ನಮಗೆ ನಿರೂಪಣೆ ಮಾಡಿದ್ದಾರೆ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತರ ಮುಕ್ತಿ ವಿಧೇಯಮ ಅಂತ ಹೇಳಿ, ಇಂತಹ ವಿಶೇಷ ಜ್ಞಾನಕ್ಕೆ ಅನುಕೂಲವಾದ ಮನುಷ್ಯ ಜನ್ಮ ಒದಗಿಸಿದ ತಂದೆ ತಾಯಿಗಳ ಅನುಗ್ರಹ ವಿಶೇಷವನ್ನು ಚಿಂತಿಸಿ, ಅವರ ಇರುವಿಗೆ ನೆರವಾದ ಗುರು ಹಿರಿಯರ ಅನುಗ್ರಹವನ್ನು ನಾವು ಚಿಂತಿಸಿ, ತತ್ವಾಭಿಮಾನಿ ದೇವತೆಗಳ ಅವ್ಯಕ್ತರಾಗಿ ನಿಂತು ಭಗವಂತನ ಈ ಕೃಪೆಯನ್ನು ನಮಗೆಲ್ಲ ಮಾಡಿಸುವುದರಿಂದ ಅವರ ಅತ್ಯಂತ ವಿಶೇಷವಾದ ಅನುಗ್ರಹವನ್ನು ಯಾಚಿಸಬೇಕು. ಇವರಲ್ಲಿ ಶ್ರೇಷ್ಠರಾದ ವಾಯುದೇವರು ಜೀವೋತ್ತಮರು ಎಂದು ಪರಿಗಣಿಸಿ ನಿಶ್ಚಯಿಸಿ ಜ್ಞಾನದಿಂದ ಅವರ ಆರಾಧನೆ ಮಾಡಬೇಕು. ಆದರೆ ಇವರ ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಅಂತಹ ಬಿಂಬನನ್ನು ಭಗವಂತ
ಎಲ್ಲರಲ್ಲೂ ನಿಂತು ಈ ಕೃತಿ ನಡೆಸುತ್ತಿದ್ದಾನೆ ಎಂದು ತಿಳಿದು ಆ ಬಿಂಬನಿಗೆ ನಾವು ಹೇಗೆ ಉಪಕಾರ ಮಾಡುವುದು, ಪ್ರತ್ಯುಪಕಾರವನ್ನು ಸಲ್ಲಿಸುವುದು ಅಂದರೆ ಭಗವಂತ ಪೂರ್ಣರಾದಿಂದ ಏನು ಅಪೇಕ್ಷೆ ಮಾಡುವುದಿಲ್ಲ. ಆದರೆ ನಮ್ಮ ಕರ್ತವ್ಯತಃ ನಾವು ಮಾಡಬೇಕಾದರೆ ಭೂಯಿಷ್ಟಾಂತ ನಮ್ಮ ಉಕ್ತಿವಿದೇಮ, ಭೂಯಿಷ್ಟಾಂತೆ ನಮ್ಮ ಉಕ್ತಿವಿದೇಮ, ಭೂಯಿಷ್ಟಾಂತೆ ನಮ್ಮ ಉಕ್ತಿವಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ. ಹರಿ ಓಂ, ಹರಿ ಓಂ, ಹರಿ ಓಂ.